ಆಲ್ರೆಡಿ ಇದು ಒಂದು ಬೈಕರ್ ಮೂವಿ ಅಂದರೆ ಒಂದು ರೋಡ್ ಟ್ರಿಪ್ ಟ್ರಾವೆಲ್ ಮೂವಿ ಥರ ಇರುತ್ತೆ. ಇಟ್ಸ್ ಅ ಫಾದರ್ ಆ್ಯಂಡ್ ಸನ್ ರೈಡ್. ಸ್ವಲ್ಪ ಇಟ್ಸ್ ಅ ಸ್ಮಾಲ್ ಮೂವಿ. ಥ್ಯಾಂಕ್ಸ್ ಎವ್ರಿಬಡಿ ಫಾರ್ ಮೇಕಿಂಗ್ ಇಟ್ ಟುಡೇ. ಇದು ಎಂಟೈರ್ ಮೂವಿ ಕರ್ನಾಟಕದಲ್ಲಿ ಶೂಟ್ ಮಾಡಿದ್ದು. ಇದೊಂದು 1 day ರೈಡ್ ಥರ ಇದೆ ಮೂವಿ. ಮಾರ್ನಿಂಗ್ದ ಈವ್ನಿಂಗ್ದ 1 day ರೋಡ್ ಟ್ರಿಪ್ ರೈಡ್. ಅಜಿತ್ ಹರ್ಷಲ್ ದೇ ಪ್ಲೇಯಿಂಗ್ ಫಾದರ್ ಆ್ಯಂಡ್ ಸನ್. ದೇ ಹ್ಯಾವ್ ಆ್ಯಕ್ಚುಲಿ ರಿಡನ್ ದ ಬೈಕ್ಸ್. ಇವರು ಬಾಡಿ ಡಬಲ್ ಏನೂ ಹಾಕಿಲ್ಲ, ನಾವು ಸೆಪರೇಟ್ ಬಾಡಿ ಡಬಲ್ ರೈಡರ್ ಬಂತು. ಆಮೇಲೆ ಇವರು ಹೆಲ್ಮೆಟ್ ತೆಗಿಯೋದು ಆ ಥರ ಏನೂ ಇಲ್ಲ. ದೇ ಹ್ಯಾವ್ ರಿಡನ್ ದ ಬೈಕ್ಸ್. ಎವ್ರಿಬಡಿ ಇನ್ ದಿಸ್ ಮೂವಿ ಆ್ಯಕ್ಚುಲಿ Samragni, they have all ridden their bikes. It's a very honest, very simple, happy road trip, comedy, adventure cinema. ನೋಡಿ, July 7th ರಿಲೀಸ್ ಆಗುತ್ತೆ. ಥಿಯೇಟರ್ ಬಂತು ನೋಡಿ. ಐ ವಿಲ್ 17th ಇಲ್ಲಿದೆ ಅಲ್ಲ. ಸರಿ, ನಾನು ಇದು ಐ ವಿಲ್ ಪಾಸ್ ದ ಮೈಕ್ ಟು ಅಜಿತ್. ಹಿ ವಿಲ್ ಸೇ ಮೋರ್ ಅಬೌಟ್ ದ ಫಿಲ್ಮ್. ಇವ್ರು ಹೇಳಿದ್ದು ನಾನು ಹೇಳೋಕ್ಕೆ. ಎಲ್ರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ತಡವಾಗಿ ಬಂದಾಗ ಎಲ್ರಿಗೂ ವಿಶ್ ಮಾಡಲಿಲ್ಲ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ನಮ್ಮ ಸಿನಿಮಾ 17ಕ್ಕೆ ರಿಲೀಸ್ ಆಗ್ತಿದೆ. ಸೊ ಇದೊಂಥರ ಕನ್ನಡಕ್ಕೆ ಒಂದು ಹೊಸ ಥರದ ಸಿನಿಮಾ, ಬೈಕಿಂಗ್ ಸಿನಿಮಾ. ಸೊ ಇಲ್ಲಿವರೆಗೂ ಅಣ್ಣ ಅವರು ಬೈಕಿಂಗ್ ಸಿನಿಮಾ ಏನಿತ್ತು, ಅದಾದಮೇಲೆ ನಾನಿನ್ನ ಮರೆಯಲಾರೆ. ಅದಾದಮೇಲೆ ಬೈಕಿಂಗ್ ಸಿನಿಮಾ ಅಂತ ಪ್ರತ್ಯೇಕವಾಗಿ, ಅದು ಪ್ರತ್ಯೇಕವಾಗಿರಲಿಲ್ಲ, ಬಟ್ ಆದರೆ ಪ್ರತ್ಯೇಕವಾಗಿ ಯಾವುದೂ ಇರಲಿಲ್ಲ. ಸೊ ನಮ್ಮ ಸಿನಿಮಾ ಈಗ ಬಂದಿದೆ. ಇದು ಒಂದು ಸಿಂಪಲ್ ಸ್ವೀಟ್ ಫಿಲ್ಮ್. ಎಲ್ಲರೂ ಈಗ ಎಕ್ಸ್ಪೆಕ್ಟ್ ಮಾಡೋ ಥರ ಹೈ ಡ್ರಾಮಾ, ಮಸಾಲ ಆ ಥರದ್ದು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್. ಇಟ್ಸ್ ಅ ಇಮೋಷನ್, ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಒಂದು ಫಾದರ್ ಸನ್ ಬಾಂಡಿಂಗ್ ಏನಿದೆ ಅದ್ರ ಮೇಲೆ ಇರುವಂಥ ಸಿನಿಮಾ. ಒಂದು ದಿನದಲ್ಲಿ ಆಗುವ ಕತೆ. ಅಪ್ಪನನ್ನು ಹುಡುಕಿ ಬರುವಂಥ ಮಗ. ಸೊ ತುಂಬ ಚೆನ್ನಾಗಿ, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಆ ಥರದ ಬೈಕ್ ಓಡಿಸ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ 1200 cc ಟ್ರಯಂಫ್ ಬಾಬ್. ಮೊದಲಿಗೆ ಇವರು ಈ ಬೈಕು ಅಂಥೇಳಿ ನನಗೆ ಫೋಟೋ ಎಲ್ಲ ಕಳಿಸಿ, ಇದು ಬೈಕ್ ನನಗೆ ಓಕೆ ಯಾವುದೋ ಬೈಕ್ ಅಂಥೇಳಿ. ಆಮೇಲೆ ಅದು ಯಾವುದು ಅಂತ, ಯಾಕೆಂದರೆ ಅದು ನೀವು ಬೈಕ್ ನೋಡಿದ್ರೆ ಫಿಲ್ಮಲ್ಲಿ ಅದು ಪೇಂಟ್ ಆಗಿದೆ, ಅದೊಂಥರ ಸ್ವಲ್ಪ ರಸ್ಟಿಕ್ ಲುಕ್, ಓಲ್ಡ್ ಲುಕ್ ಥರ ಮಾಡಿದ್ದಾರೆ. ಸೊ ಅದರಿಂದ ನನಗೆ ಅದು ಯಾವುದು ಅಂತಲೂ ಗೊತ್ತಿರಲಿಲ್ಲ. ಬಟ್ ನನಗದು 1200 cc ಅಂದಾಗ ಮೊದಲೇ ಹೆದರಿಕೆ ಆಯಿತು. ಸೊ ಬೈಕ್ ಓಡಿಸೋದಕ್ಕೆ ಶುರು ಮಾಡಿದಾಗ ನಮಗೆ ಇಟ್ ವಾಸ್ ಲೈಕ್ ನಮಗೆ ಮಾಡಿಸಿರೋ ಬೈಕ್ ಥರ ಅನ್ನಿಸ್ತು. ಯಾಕೆಂದರೆ ನನಗೆ ಆ ಬೈಕೇ ಕಂಫರ್ಟೇಬಲ್. ಹರ್ಷಿಲ್ಗೆ ಇದ್ದಿದ್ದು 800 cc ಟ್ರಯಂಫ್ ಟೈಗರ್ ಓಡಿಸಿದ್ದು, ಅವ್ನಿಗೆ ಅದೇ ಕಂಫರ್ಟೇಬಲ್ ಅನ್ನಿಸ್ತು. ಸೊ ಒಂಥರ ಬೈಕ್ ಕೂಡ ಈ ಸಿನಿಮಾಗೆ ಒಂಥರ ಕಾಸ್ಟ್ ಆಗಿರೋ ಥರ ಅನಿಸುತ್ತೆ. ಸೊ ನಮಗೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ವೆರಿ ಈಸಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲೆಲ್ಲೋ ಮಣ್ಣು, ಕಾಡು, ಆ ಕಡೆ ಈ ಕಡೆ ಎಲ್ಲೆಲ್ಲ ಗುಡ್ಡ ಬೆಟ್ಟ ಎಲ್ಲ ಕಡೆ ಓಡಿಸಿದ್ದೀವಿ. ಬಟ್ ಎಲ್ಲ ಕಡೆ ರಾಜಾರಾಮ್ ಅವ್ರು ಕೇಳ್ತಾಯಿದ್ರು, ನೀವು ಓಡಿಸ್ತೀರಾ, ಯಾರಾದರೂ ಓಡಿಸ್ಕೊಂಬರ್ಬೇಕಾ, ನೀವು ಗಾಡೀಲಿ ಬರ್ತೀರಾ? ವಿ ವರ್ ಲೈಕ್, ಇಬ್ಬರು ನಮಗೆ Samragni ಆಲ್ಸೋ, ವಿ ವರ್ ಲೈಕ್ ಇಲ್ಲ ನಾವೇ ಓಡಿಸ್ತೀವಿ ಅಂತ. ಅಷ್ಟು ಖುಷಿಯಾಗೋದು. ಸೊ ನಮಗೆ ವಿ ಥರ್ಲಿ ಎಂಜಾಯ್ಡ್ ದ ಪ್ರಾಸೆಸ್ ಈ ಫಿಲ್ಮ್ ಮಾಡೋದ್ರಲ್ಲಿ. ಆ್ಯಂಡ್ ಈವನ್ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಇಟ್ ವಾಸ್ ಆಲ್ ಹೇಗೆ ಒಂದು ನ್ಯಾಚುರಲ್ ಆಗಿರೋದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಬ್ಲೆಂಡ್ ಆಗಿ ಮೂಡ್ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಸಿನಿಮಾ ನೋಡಿ, ಅದೇ ಹೇಳಿದ್ನಲ್ಲ, ನೀವು ಮಸಾಲ ಇರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್, ಸ್ವೀಟ್, ನೈಸ್ ಫಿಲ್ಮ್. ಸೊ ನೀವು ನೋಡಿ ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಹರ್ಷಲ್. ಹೌದು, ಹರ್ಷಲ್. ಸೊ ಈಗ ನೀವು ಈ ರೀತಿ ಲೀಡಲ್ಲಿ ಆ್ಯಕ್ಟ್ ಮಾಡ್ತಿರೋದು ಎಷ್ಟು ಥ್ರಿಲ್ಲಿಂಗ್ ಅಲ್ವಾ? ಸೊ ಥ್ರಿಲ್ಲಿಂಗ್ ಮೂವಿ ಬಗ್ಗೆ ಹೇಳಿ. ನಮಸ್ಕಾರ ಎಲ್ರಿಗೂ. ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ.
ಥ್ಯಾಂಕ್ ಯು ಸುಧೀಂದ್ರ ಸರ್, ನೀವು ಯು ಆಲ್ವೇಸ್ ಗಿವ್ ಗ್ರೇಟ್ ಸಪೋರ್ಟ್. ಸುಧೀಂದ್ರ ವೆಂಕಟೇಶ್ ಸರ್, ಎಸ್ ಓಕೆ ಸಾರಿ, ಸುಧೀಂದ್ರ ವೆಂಕಟೇಶ್ ಸರ್, ಥ್ಯಾಂಕ್ ಯು. ಇದಕ್ಕೂ ಮುಂಚೆ ಆಚಾರ್ಯನ್ಕೋ, ಈಗ ರೀಸೆಂಟಾಗಿ ಅನಾಮಧೇಯ ಅಶೋಕ್ ಕುಮಾರ್ ಅಂತ ರಿಲೀಸ್ ಆಗಿತ್ತು. ಆ ಸಿನಿಮಾಗಳಲ್ಲಿ ನೀವು ನೋಡಿದ್ದೀರಾ, ತುಂಬ ಹೆಚ್ಚಿನ ಸಪೋರ್ಟ್ ಪ್ರೆಸ್ ಅವರೇ ಕೊಟ್ಟಿದ್ದರಿಂದ ನಾವು ಆ ಸಿನಿಮಾ ಆ ಮಟ್ಟಿಗೆ ಹೋಗೋಕ್ಕೆ ಸಾಧ್ಯವಾಗಿತ್ತು. ಈಗ ನಿಮ್ಮ ಮುಂದೆ ಫಾದರ್ಸ್ ಡೇ ಜುಲೈ 17ನೇ ತಾರೀಕು ತೊಗೊಂಡ್ಬರ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಒಂದು ಸಿಂಪಲ್ ಸಿನಿಮಾ, ತಿಳಿ ಹಾಸ್ಯ ಇರೋಂಥ ಸಿನಿಮಾ. UA 7+ ಸರ್ಟಿಫಿಕೇಶನ್ ಸಿಕ್ಕಿದೆ. ಸೊ ನೀವು ಮನೆ ಮಕ್ಕಳು ಎಲ್ಲರನ್ನೂ ಕರ್ಕೊಂಬಂದು ಸಿನಿಮಾನ ನೋಡ್ಬೋದು. ತುಂಬ ತಿಳಿ ಹಾಸ್ಯ ಇರುವಂಥದ್ದು, ಎಲ್ಲೂ ನಿಮಗೆ ಮುಜುಗರ ಆಗೋಂಥ ಒಂದೇ ಒಂದು ಕ್ಷಣನೂ ಇಲ್ಲ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ನಾವು ಮೋರ್ ಆಫ್ ಇಂಪ್ರೂವ್, ಅಂದರೆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ, ನಾವು ಅದನ್ನು ನಾವು ಬೆಳೆಸ್ತಾ ಹೋದ್ವಿ, ನಾನು ಅಜಿತ್ತು. ಸೊ ನಿಮಗೆ ಇಬ್ರು ಕೂತು ಮಾತಾಡ್ತಿರೋ ಹಾಗೇನೆ ಇರುತ್ತೆ, ನಿಮಗೆ ಯಾವುದೇ ರೀತಿ ಒಂದು ಸ್ಟೇಜ್ಡ್ ಅನ್ನೋ ಒಂದು ಫೀಲಿಂಗ್ ಬರಲ್ಲ. ಮ್ಯೂಸಿಕ್ ತುಂಬ ಹೊಸದು ಕನ್ನಡಕ್ಕೆ, ಬ್ಲೂಸ್ ಅನ್ನೋ ಒಂದು ಜಾನರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆಸ್ ಇನ್ ದ ಫುಲ್ ಆಲ್ಬಮ್. ಸೊ ನಿಮಗೆ ಲಿಟ್ರಲಿ ಥ್ರೂ ಔಟ್ ದ ಸಿನಿಮಾ ನೀವೊಂದು ಟ್ರಿಪ್ಪಲ್ಲಿ ಕಾನ್ಸ್ಟೆಂಟ್ ಆಗಿ ಮಜವಾಗಿ ಹೋಗ್ತಿರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಲ್ಲದೆ ನಮ್ಮ ಆಲ್ ಓಕೆ ಬ್ರದರ್ ಕೂಡ ಒಂದು ಸ್ಪೆಷಲ್ ಸಾಂಗ್ ಮಾಡಿಕೊಟ್ಟಿದ್ದಾರೆ. ರಿಯಲ್ ರನ್ನ, ಸೂಫೈ, ಚಿರಾಯು ಇವರೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಇದೆ, ನಿಮ್ಗೆಲ್ರಿಗೂ ತುಂಬ ಖುಷಿ ಆಗುತ್ತೆ ಸಿನಿಮಾ ಅನ್ನೋ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಆಲ್ ಓಕೆ ಕೇಳ್ತಾ ಇದೆ, ಜೋ ಆಕ್ಟ್ ಮಾಡಿರೋದು ಸೂಪರ್ ಬ್ರೋ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರೀತಿನ ಕೊಟ್ಟಿದ್ದಕ್ಕೆ. ಫಸ್ಟ್ ಥ್ಯಾಂಕ್ಸು ನಮ್ಮ ಡೈರೆಕ್ಟ್ರು ರಾಜಾರಾಮ್ ಸರ್ಗೆ ಹಾಗೂ ಜೋ ನಮ್ಮ ಎಡಿಟರು. ಅವರಿಬ್ಬರು ನನಗೆ ಭಾರಿ ಒಳ್ಳೆ ಸ್ನೇಹಿತರು. ಬಿಕಾಸ್ ನಾವು ಇದಕ್ಕೆ ಹಿಂದೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ನನ್ನ ಆಲ್ಬಮ್ನ ಅವ್ರು ಶೂಟ್ ಮಾಡಿದ್ರು. ಅಲ್ಲಿಂದ ಈ ಜರ್ನಿ ಕಂಟಿನ್ಯೂ ಆಯಿತು. ಆ್ಯಂಡ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಅವ್ರ ಜೊತೆಗೆ. ನಾನು ಫಸ್ಟ್ ಅವ್ರು ನನಗೆ ಫೋನ್ ಮಾಡಿದಾಗ ಈ ಥರ ಒಂದು ಕ್ಯಾಮಿಯೋ ಮಾಡಬೇಕಂತ ನಾನು ಏನೂ ಕ್ವಶನ್ಸ್ ಕೇಳಿದೆ. ಇನ್ಫ್ಯಾಕ್ಟ್ ಇವತ್ತು ನನಗೆ ಗೊತ್ತಿಲ್ಲ ಸ್ಟೋರಿ ಏನಂತ. ಒಂದೇ ಹೇಳಿದ್ದು, ನೀವೇನು ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಜೊತೆ ನಾನು ನಿಲ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನನ್ನ ಒಂದು ಕ್ಯಾಮಿಯೋನ ಪ್ಲ್ಯಾನ್ ಮಾಡಿ ಈ ಒಂದು ಮೂವಿಯಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಕೊಟ್ಟರು. ಆ್ಯಂಡ್ ಅದ್ಭುತವಾದಂಥ ಸ್ನೇಹಿತರನ್ನ ಮೀಟ್ ಮಾಡಿದೆ. ಅಜಿತ್ ಸರ್ ಆಗಿರ್ಬೋದು, ಆಮೇಲಿಂದ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟು ಯಾರ್ಯಾರಿದ್ದಾರೆ, ಹರ್ಷಿಲ್ ಬ್ರೋ, ಸಮ್ರಾಗಿಣಿ ಅವರು, ಮತ್ತು ಶೆಟ್ಟಿ ಮ್ಯಾಮ್, ಎಲ್ಲರೂ ಕಂಪ್ಲೀಟ್ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಅವ್ರು ಹೇಳ್ದಂಗೆ ಈ ಒಂದು ಜರ್ನಿ ತುಂಬ ಮೆಮೊರಬಲ್ ಆಗಿತ್ತು. ಆಲ್ ದ ಆ್ಯಕ್ಟರ್ಸ್ 100% ಕೊಟ್ಟಿದ್ದಾರೆ. ಬೈಕ್ಸ್ಗಳನ್ನ ಓಡಿಸೋದಾಗಿರ್ಬೋದು, ಮತ್ತು ಈ ಹಾರ್ಶ್ ಲೈಟಲ್ಲಿ ಶೂಟ್ ಮಾಡೋದಾಗಿರ್ಬೋದು. ಇಟ್ ವಾಸ್ ಅನ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅಡ್ವೆಂಚರು. ಬಟ್ ಏನು ಮಾಡಿದ್ರು 100% ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ 100% ನಾವು ಕೊಟ್ಟಿದ್ದೀವಿ. ನಿಮ್ಮ ಪ್ರೀತಿ 100% ಕೊಡಿ, ಈ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈ ಸಿನಿಮಾಗೆ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾ ಟೀಮ್ ಒಂದು ಸೋಷಿಯಲ್ ವರ್ಕ್. ಎಲ್ರಿಗೂ ನಮಸ್ಕಾರ. ಇವರೆಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು, ಯಾರು ರೇಗಿಸ್ಲಿಲ್ಲ. ಚಿಕ್ಕ ವಯಸ್ಸಿಂದ ಬೈಕ್ ಓಡಿಸಿ ಅಭ್ಯಾಸ, ಅಮ್ಮ ಬೈಕರ್, ಅಪ್ಪ ಬೈಕರ್, ಫುಲ್ ಬೈಕಿಂಗ್ ಫ್ಯಾಮಿಲಿ ನಮ್ಮದು. ಸೊ ಕಾಲೇಜ್ ಫಸ್ಟ್ ಇಯರಿಂದಾನೇ ಬೈಕ್ ಓಡಿಸ್ತಾ ಇದ್ದೀನಿ ನಾನು, ಇಲ್ಲದ್ರೆ ಬಸ್ಸಲ್ಲೇ ಹೋಗಬೇಕಾಯ್ತು. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್. ಎಲ್ಲರೂ ಹೇಳ್ದಂಗೆ ದೊಡ್ಡ ಬೈಕು, ಅದು ಡಿಫ್ರೆಂಟ್ ಆಗಿತ್ತು, ಹೊಸದಾಗಿತ್ತು. ಬಟ್ ಇಟ್ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಜುಲೈ 17th ಎಲ್ಲರೂ ಬಂದು ನೋಡಿ, ಬೈಕಲ್ಲಿ ಬನ್ನಿ, ಅಪ್ಪ ಅಮ್ಮ ಎಲ್ಲರೂ ಕರ್ಕೊಬನ್ನಿ. ಎಲ್ರಿಗೂ ನೋಡೋಕ್ಕೆ, ರಿಲೇಟ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಏನೋ ಒಂದಿದೆ. ಆ್ಯಂಡ್ ಅಫ್ಕೋರ್ಸ್ ದ ಮ್ಯೂಸಿಕ್ ಇಸ್ ಸೋ ಗ್ರೂವಿ. ನಾನು ಮತ್ತೆ ಇವಾಗ ಹಾಡು ಕೇಳ್ತಾ ಇರೋದು, ಇವಾಗಲೂ ಐ ವಾಸ್ ಸಿಟಿಂಗ್ ಇನ್ ದ ಸೀಟ್ ಆ್ಯಂಡ್ ಡ್ಯಾನ್ಸಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕ್ಷೇಮಾ ಶೆಟ್ಟಿ ಮ್ಯಾಮ್, ರಂಗಭೂಮಿ ಕಲಾ ಓವರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಇಲ್ಲಿ ಸೇರಿರೋದಕ್ಕೆ ಇಟ್ಸ್ ಸೋ ನೈಸ್ ಟು ಹ್ಯಾವ್ ಆಲ್ ಆಫ್ ಯು ಹಿಯರ್ ಟು ಟೇಕ್ ಟೈಮ್ ಔಟ್ ಅಂಡ್ ಕಮ್ ಎಂಕರೇಜ್ ಅಸ್. ಐ ವುಡ್ ಲೈಕ್ ಟು ಫಸ್ಟ್ ಥ್ಯಾಂಕ್ ರಾಜಾರಾಮ್. ಅವ್ರು ನನಗೊಂದು ಅವಕಾಶ ಕೊಟ್ಟರು ಇಲ್ಲಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಐ ಸ್ಟಾರ್ಟೆಡ್ ಆಫ್ ಇಸ್ ಅ ವೆರಿ ಸ್ಮಾಲ್ ಪೀಸ್, ಬಟ್ ಅದು ಹೋಗ್ತಾ ಹೋಗ್ತಾ ಅದ್ರಾಗೆ ಅದು ಆ ರೋಲ್ ಹರ್ಷಿಲ್ ಹೇಳ್ದಂಗೆ ಇಂಪ್ರೊವೈಸ್ ಆಗ್ತಾ ಆಗ್ತಾ ಅದೊಂದು ಅದೇ ಒಂದು ಕ್ಯಾರೆಕ್ಟರ್ ಥರ ಮೂಡ್ ಬಂತು. I do contribute through being a narrator in the film and being part of the story in some way. Hagagi, I had an opportunity to see the film in its first initial edits, Joe ಮತ್ತೆ ರಾಜಾರಾಮ್ ಅವ್ರ ಜೊತೆ, and ತುಂಬ ಚೆನ್ನಾಗಿ ಮೂಡ್ ಬಂದಿದೆ. I was so happy to see it, and my first reaction when I saw the movie was
ಎಷ್ಟು ಒಥೆಂಟಿಕ್ ಆಗಿದೆ. ಇದೇ ತಾನೇ ಆಗೋದು ನಿಜವಾಗ್ಲೂ. ಲೈಕ್ ಹೀಗೆ ಮಾತಾಡೋದಲ್ವಾ ನಾವು, ಹೀಗೆ ನಡ್ಕೊಳ್ಳೋದಲ್ವಾ ಒಬ್ರೊಬ್ರ ಜೊತೆ, ಒಂದು ಬೈಕ್ ಟ್ರಿಪ್ ಹೀಗೆ ಇರುತ್ತಲ್ವಾ ಅನ್ನೋ ಫೀಲ್ ಗುಡ್ ಫೀಲಿಂಗ್ ಬಂತು. ತುಂಬ ಕಷ್ಟಪಟ್ಟಿದ್ದೀವಿ. ಐ ಹೋಪ್ ಆಲ್ ಆಫ್ ಯು ಆಲ್ಸೋ ಎಂಜಾಯ್ ವಾಚಿಂಗ್ ದ ಮೂವಿ ಜಸ್ಟ್ ಆಸ್ ಮಚ್ as we did ಮೇಕಿಂಗ್ ಇಟ್. ಓಕೆ. ಪೀಪಲ್ ಈ ಮೂವಿಯಲ್ಲಿ 4 ಇಂಪಾರ್ಟೆಂಟ್ ಹೆಸರು ಮರ್ತ್ಬಿಟ್ಟೆ. ನಮ್ಮ ರಿಯಲ್ ರನ್ನ, ಸೂಫೈ ಮತ್ತು ಚಿರಾಯು ಈ ಸಾಂಗ್ಸ್ಗೆ ಲಿರಿಕ್ಸ್ ಬರೆದಿದ್ದಾರೆ, ಪ್ಲಸ್ ರ್ಯಾಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್. ಆ್ಯಂಡ್ ನಮ್ಮ ನಿಧಿ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲಿದ್ದಾರೆ, ಮೇಲಿದ್ದಾರೆ, ಅವರಂತೂ ಎಕ್ಸ್ಟ್ರಾರ್ಡ್ನರಿ. ಒಂಥರ ಎಲ್ಲ ಕರೆಕ್ಟಾಗಿ ಆಗಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಧಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ, ಇವರು ಡಬ್ಬಿಂಗ್ ಮಾಡೋದಿಲ್ಲ, ಲೈವ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಟ್ರಾವೆಲ್ ಮಾಡುವಾಗ ಎಷ್ಟು ಸ್ಪೆಸಿಫಿಕ್ ಆಗಿ ಮಾಡಿಲ್ಲ, ಒಂದು ಸ್ವಲ್ಪ ಒಂದು ರಿಮೋಟ್ ವೆಡ್ಡಿಂಗ್ ಲೊಕೇಶನಿಂದ ಬೆಂಗಳೂರಿಗೆ ರೈಡ್ ಮಾಡ್ತಾರೆ ಆ ಥರ. ಕರೆಕ್ಟಾಗಿ ಲೊಕೇಶನ್ ಆ ಥರ ಮಾಡಿಲ್ಲ ನಾವು. ಅದು ಎಲ್ಲ ಇಂಟೀರಿಯರ್ ರೋಡ್ಸೇ. ನಾವು ಬಂದು ಹಳ್ಳಿಗಳು, ವಿಲೇಜ್ ರೋಡ್ಸು ಆ ಥರ ಇರುತ್ತೆ ಫಿಲ್ಮ್. ಹೈವೇ ಇಲ್ಲ, ವಿಲೇಜ್ ರೋಡ್ಸ್, ವಿಲೇಜ್ ಕ್ಯಾರೆಕ್ಟರ್ಸ್ ಆ ಥರ ಇರುತ್ತೆ. ನಂದು ಫಸ್ಟು ಬಂತು, ಇವರು ನಾರ್ಮಲಿ ಬೈಕ್ ಓಡಿಸ್ಕೊಂಡು ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಬಾಡಿ ಡಬಲ್ ಏನಿಲ್ಲ, ಎಲ್ಲ ಇವರೇ ಮಾಡಬೇಕು. ಅದೇ ಎಲ್ಲ ಒನ್ ಟೈಮಲ್ಲಿ ಮಾಡಬೇಕು. ಅದಕ್ಕೆ ನಾವು ಹೆಲ್ಮೆಟಲ್ಲಿ ರೆಕಾರ್ಡಿಂಗ್ ಡಿವೈಸಸ್ ಹಾಕ್ಬಿಟ್ಟು, ಇವ್ರಿಗೂ ಇದೆ, ಸಮ್ರಾಗ್ನಿಗೂ ಇದೆ, ವೈಲ್ ದೇ ಆರ್ ರೈಡಿಂಗ್ ಅದರಲ್ಲಿ ಡೈಲಾಗ್, ಕ್ಯಾಮ್ರಾಸ್ ಆನ್ ದ ಫೇಸ್. ನಮ್ಮದು ಕ್ಯಾಮ್ರಾ ಕಾರಿಂದ 2 ಕ್ಯಾಮ್ರಾ ಇರುತ್ತೆ. ಇದು ಡಿವೈಸಸ್ಸಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಆ ಥರ ಮಾಡಿದೆ. ಟ್ರೈ ಮಾಡಿಬಿಟ್ಟು ಬಂತು ಚೆನ್ನಾಗಿ. ಅದು ಎಕ್ಸ್ಪೆರಿಮೆಂಟ್ ಅದು ಇಲ್ಲ ಬಂತು, ಅದು ವಿ ಹ್ಯಾಡ್ ಟು ರಿಮೂವ್ ಇಟ್ ಆ ಥರ. ಬಟ್ ಇಟ್ಸ್ ಸ್ವಲ್ಪ ಟೆಕ್ನಿಕಲಿ ಟಫ್ ಟು ಡೂ. ಅದು ಸ್ವಲ್ಪ ಇದು ಇಟ್ ಫೀಲ್ಸ್ ರಿಯಲ್. ಯಾಕೆಂದರೆ ಬಸ್ ಬರುತ್ತೆ, ಅದು ಬರುತ್ತೆ, ಇವರು ಅದು ಡಾಡ್ಜ್ ಮಾಡ್ಕೊಂಡು, ಅದು ಇಟ್ ಸೌಂಡ್ಸ್ ಸ್ವಲ್ಪ ರಿಯಲ್ ಆಗಿರುತ್ತೆ. ಡಬ್ ಸ್ಟುಡಿಯೋ ಹೋಗ್ಬಿಟ್ಟು ಡಬ್ ಮಾಡಿದ್ರೆ ಓಕೆ, ನೀವು ಸೌಂಡ್ ಕ್ಲಿಯರ್ ಆಗಿರುತ್ತೆ, ಆದರೆ ಅದು ಫೀಲಿಂಗ್ ವಿ ಟ್ರೈಡ್ ಆ ಥರ. ಇಟ್ ಕೇಮ್ ಓಕೆ. You watch the movie, you will know it feels very real, as if they are riding and talking. It came out. ಅದು ಕ್ಲೈಮ್ಯಾಕ್ಸ್ ಹೇಳ್ತಾರೆ ಇಲ್ಲ ಸ್ವಲ್ಪ. ಸೊ ಹೀ ಈಸ್ ಒನ್ ಸನ್ ಇಸ್ ಸ್ವಲ್ಪ ಹೀ ಈಸ್ ಗೋಯಿಂಗ್ ಟು ಲುಕ್ ಫಾರ್ ಹಿಸ್ ಫಾದರ್ ಇಲ್ವಾ. ಸೊ ಫಾದರ್ ಇಸ್ ಅ ಬೈಕ್ ರೈಡರ್. ಅದೇ ದಿನದಲ್ಲಿ ಸನ್ ಹರ್ಷಿಲ್ ಹೂಸ್ ಪ್ಲೇಯಿಂಗ್ ದ ಸನ್, he is about to become a father. Overall it becomes Father's Day ilva. ಸರ್ ನೀವೇನ್ Rest I cannot say anymore. ಸರ್ ನೀವೇ ಪ್ರಪ್ರಥಮ ಪ್ರಜೆ ಸರ್. ಈ ತರ ಕ್ಲೈಮ್ಯಾಕ್ಸ್ ಹೇಳಿರೋ ಮೊದಲ ಡೈರೆಕ್ಟರ್ ಸರ್. ಇಲ್ಲ ಕ್ಲೈಮ್ಯಾಕ್ಸ್ ಇದೆ, ಐ ಡಿಡ್ಂಟ್ ಸೇ. ಹೌದಾ, ಓಕೆ. ಇವರೇ ಮಗ ಅಂತ ಅಪ್ಪನಿಗೂ ಗೊತ್ತಿಲ್ಲ, ಹುಡ್ಕೊಂಡು ಹೋಗು ಅಂತಂದ್ರೆ ಅವರು ಅಪ್ಪ ಆದ್ರು ಅಂತ ರಿವೀಲ್ ಮಾಡಿ ಆಯ್ತು. ಆ ಥರ ಫಾದರ್ ವಿಲ್ ಸಿ ರೆಸ್ಟ್ ಇಸ್ ಫಾದರ್ಸ್ ಡೇ. ಇಲ್ಲ ಇದು ಪ್ರಮೋಷನಲ್ ಸಾಂಗು, ಅದು ಬರುತ್ತೆ ಅದರಲ್ಲಿ. ಸ್ವಲ್ಪ ಅದು ಇದಾಗ್ಬಿಟ್ಟು ಬರುತ್ತೆ ಇದರಲ್ಲಿ. ಅದು ಸ್ವಲ್ಪ ಫುಲ್ಲಾಗಿ ರಿಯಲ್ ಇಲ್ಲ. ನಮ್ಮದು ಮೈ ಡ್ಯಾಡ್ ಯೂಸ್ ಟು ಬಿ ಎ ರೈಡರ್. ಹೀ ಪಾಸ್ಡ್ ಅವೇ ವೆನ್ ಐ ವಾಸ್ 5. ಸೊ ಸ್ವಲ್ಪ ಒಂದು ಡ್ಯಾಡ್ ಜೊತೆ, ಒಂದು ಫಾದರ್ ಜೊತೆ ಒಂದು ರೈಡ್ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದು ನನಗೆ ಆಪರ್ಚುನಿಟಿ ಇಲ್ಲ ನೋಡೋಕ್ಕೆ. ಆಮೇಲೆ ಒಂದು ಸ್ಟೋರಿ ಬಿಟ್ಬಿಟ್ಟು ನಾರ್ಮಲ್ ಅಂದರೆ ಇದು ಸ್ಪೆಷಲ್, ಅದು ನಾರ್ಮಲ್ ಆ ಥರ ಏನಿಲ್ಲ. ಇದು ಒಂದು ಮೂವಿ, ಒಂದು ಡಿಫ್ರೆಂಟ್ ಸ್ಟೋರಿ. ಹೌದು. ಹೌದು, ಫಸ್ಟ್ ಟೈಮ್ ಒಂದು ಫುಲ್ ಸ್ಟಾರ್ಟಿಂದ ಎಂಡ್ ಬರೀನೂ ಒಂದು ಬೈಕರ್ ಮೂವಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಒಂದು ಎಂಟೈರ್ ರೋಡ್ ಟ್ರಿಪ್ ಮೂವಿ ಆ ಥರ ಒಂದು ಫಸ್ಟ್ ಟೈಮ್. ಅದಕ್ಕೆ ಮೇಲೆ ಇದು ಸ್ಪೆಷಲ್, ನಾರ್ಮಲ್ ಬೇರೆ, ಇದು ಆ ಥರ ಬೇಡ ಮಾತಾಡೋಕ್ಕಾಗಿಲ್ಲಲ್ಲ ನಾವು. ಅದು ಹೆಂಗೆ ಹೇಳೋದು? ಅದು UA 7+ ಮೋಟರ್ ಸೈಕಲ್ ರಿಸ್ಕ್, ಜನರಲಿ ರಿಸ್ಕ್ ಇದೆ, ಅದಕ್ಕೆ 7+.
ಅಷ್ಟೆ. ಇಲ್ಲ ಸ್ವಲ್ಪ ವೀಲಿ ಸ್ಟಂಟ್ ಎಲ್ಲ ಇದೆ, ರ್ಯಾಪ್ ಸಾಂಗ್ ಇದೆ, ಅದಕ್ಕೆ 7+. ಹೌದು, 2 hours ಇರುತ್ತೆ, 2 hours 12 minutes. ಹಾಂ, ಇಲ್ಲ ನಮ್ದು ಒಂದು ಕ್ಯಾಮ್ರಾ ಕಾರ್ ಇತ್ತು, ಅದರಲ್ಲಿ 2 ಕ್ಯಾಮ್ರಾ, ವೈರ್ಲೆಸ್ ರೆಕಾರ್ಡಿಂಗು ಇವರದ್ದು ಡೈಲಾಗಿಗೆ. ಆ ಥರನೇ ಸ್ವಲ್ಪ ರೋಡಲ್ಲೇ ಮಾಡಬೇಕಾಯ್ತು. ಇದು ನಾವು ಮೆಜಾರಿಟಿ ಒಂದು ಇನ್ ಆ್ಯಂಡ್ ಅರೌಂಡ್ ಕುಣಿಗಲ್ ಅಂತ ಸ್ವಲ್ಪ ಡ್ರೈ ಪ್ಲಾಂಟ್ಸ್ ಬೇಕಾಗಿತ್ತು, ಬ್ಲೂ ಸ್ಕೈ ಬೇಕಾಗಿತ್ತು, ಅದಕ್ಕೆ ಫೆಬ್ರವರಿಯಲ್ಲಿ ಶೂಟ್ ಮಾಡಿದೆ. ಅದು ಏಸ್ಥೆಟಿಕ್ ಸ್ವಲ್ಪ ಒಂದು ಬ್ರೌನ್ ಬ್ಲೂ, ಸ್ವಲ್ಪ ಕಷ್ಟ, ಹೀಟ್ ಇತ್ತು, ಅದಾದರೂ ಸ್ವಲ್ಪ ರಾಕ್ಸ್ ಬೇಕಾಗಿತ್ತು, ಅದಕ್ಕೆ ವಿ ವೆಂಟ್ ಅಂಡ್ ಶಾಟ್ ನಿಯರ್ ಕುಣಿಗಲ್. ಇಲ್ಲ ಬೈಕ್ ಎಲ್ಲ ಓಕೆ, ಪೇಂಟ್ ಸ್ವಲ್ಪ ಇವ್ರದ್ದು ಬೈಕು ಪೇಂಟ್ ವಿ ಹ್ಯಾಡ್ ಡನ್ ಅ ಲಿಟಲ್ ರಸ್ಟಿಕ್ ಲುಕ್ ಆ ಥರ, ಆಮೇಲೆ ಮಾಡಿಫಿಕೇಶನ್ ಏನಿಲ್ಲ. ಇಲ್ಲ ಹೈರಿಂಗ್ ತುಂಬ ಹೈರಿಂಗು, 2 ಬೈಕ್ ನಂದೇ, ಮಿಕ್ಕಿದೆಲ್ಲ ಹೈರ್ ಮಾಡಿಬಿಟ್ಟು. ಆಕ್ಚುಲಿ ನೀವು ಅವ್ರ ಹತ್ರ ಎಷ್ಟು ಬೈಕ್ಸ್ ಇದೆ ಕೇಳಬೇಕು. 4 ಇದೆ, ಅದ ಅಲ್ಲೇ ಹೋಯ್ತು. ಈಗ ಈ ಬೈಕ್ ರೈಡ್ ಸಿನಿಮಾದಲ್ಲಿ ಏನಾದ್ರು ಅಂದ್ರೆ ಹೆಚ್ಚು ಕಡಿಮೆ ಆಗುವಂತ ವಿಚಾರಕ್ಕೆ ಅದೆಲ್ಲ ಏನಾದ್ರು ಅಂದ್ರೆ ಸಂದೇಶ ಕೊಟ್ಟಿದ್ದೀರಾ ಅಥವಾ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ, ಅಂದ್ರೆ ಎಂಜಾಯ್ಮೆಂಟ್ ಮಾತ್ರ ಇದೆ? ಇಲ್ಲ ಎಂಜಾಯ್ಮೆಂಟ್ ಇದೆ, ಆಮೇಲೆ ಇದು ಎಲ್ಲರೂ ರೆಸ್ಪಾನ್ಸಿಬಲ್ ಔಟ್ ಸರ್. ಇದರಲ್ಲಿ ಎಲ್ಲರಿಗೂ ಹೆಲ್ಮೆಟ್ ಇದೆ, ಸ್ಟಂಟ್ ಮಾಡೋ ಅವರು ಕೂಡ ಹೆಲ್ಮೆಟ್ ಇದೆ, ಗ್ಲವ್ಸ್ ಇದೆ, ಜೀನ್ಸ್ ಇದೆ, ಜಾಕೆಟ್ ಇದೆ. ಯಾಕಂದ್ರೆ ಈಗಿನ ಜನರೇಷನ್ ನೋಡಿದ ತಕ್ಷಣ ಇದೇ ಮಾಡ್ಬೇಕು, ಅದರಲ್ಲೂ ಇವಾಗ ಬರೀ ಸ್ಟಂಟ್ಗೆ ನಮ್ಗೆ ಡಿಸ್ಕ್ಲೇಮರ್ ಇದೆ, ಇದು ಮಾಡಬಾರ್ದು ಅಂತ. ರೆಸ್ಟ್ ಇದು ನೋಡ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ಗಿಯರ್ ಇರುತ್ತೆ, ಗ್ಲವ್ ಇರುತ್ತೆ, ಜಾಕೆಟ್ ಇರುತ್ತೆ, ಅದು ಮಾಡಿದ್ರೆ ಗುಡ್ ಇಲ್ವಾ? ಯಾವ ತರ ಕಷ್ಟ ಆಯ್ತಾ ಹೇಗೆ ಸರ್ ನನಗೆ ಇಲ್ಲ ಅಲ್ಲ, ನೀವು ಸ್ಟಂಟ್ ಬಗ್ಗೆ ಕೇಳಿದ್ರಲ್ಲ, ಸ್ಟಂಟ್ ಎವ್ರಿಥಿಂಗ್ ವಾಸ್ ಏನು ಹೇಳ್ತಾರೆ, ಡೆಡಿಕೇಟೆಡ್ ಸ್ಪೇಸಲ್ಲಿ ಅದನ್ನು ಅಂಡರ್ ಏನದು ಅಂಡರ್ ಸೂಪರ್ವಿಷನ್ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಮಾಡಿರೋದು. ಹೆಂಗೆ ಅಂದ್ರಂಗೆ ರೋಡಲ್ಲಿ ಪಬ್ಲಿಕ್ಗೆ ತೊಂದರೆ ಆಗೋ ಥರ ಅಥವಾ ಆ ಥರದ್ದು ಯಾವುದೂ ಏನೂ ಸ್ಟಂಟ್ ಮಾಡಿಲ್ಲ. ಆ್ಯಂಡ್ ಸೊ ಇಟ್ ವಾಸ್ ಆಲ್ ಎಕ್ಸ್ಪರ್ಟ್ಸ್ ಲೈಕ್ ಕ್ವಾಲಿಫೈಡ್ ಪ್ರೊಫೆಷ್ನಲ್ಸೇ ಮಾಡಿರೋದು. ಸೊ ಹಾಗಾಗಿ ಇದು ಅಂದರೆ ಫಸ್ಟ್ ಆಫ್ ಆಲ್ ಈಗ ನೀವು ಯಂಗ್ಸ್ಟರ್ಸ್ಗೆ ಹೇಳಿದ್ರಲ್ಲ, ಅದು ಏನೋ ಮಿಸ್ಲೀಡ್ ಮಾಡೋ ಚಾನ್ಸಸ್ ಇದೆಯಾ ಅಂತ. ಆ ಥರದ್ದು ಏನಿಲ್ಲ, ಆ ಥರದ್ದು ಯಾವುದೇ ಥರದ ಆ್ಯಕ್ಷನ್ ಕೂಡ ನಮ್ಮ ಸಿನಿಮಾದಲ್ಲಿ ಇಲ್ಲ. ನೀವು ನಾರ್ಮಲಾಗಿ ಏನು ರೋಡಲ್ಲಿ ನೋಡ್ತಿರೋ ಆ ಥರದೇ ಆ್ಯಕ್ಷನ್ನೇ ಇರೋದು. ಅದು ಬಿಟ್ಟರೆ ಬೇರೆ ಏನೋ ಬೇಡದಿರೋಂಥ ಆ್ಯಕ್ಷನ್ ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಡನ್ ಬೈ ಪ್ರೊಫೆಷ್ನಲ್ಸ್, ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಂಥದ್ರಲ್ಲೇ ಮಾಡಿರೋದು. ಆ್ಯಂಡ್ ನನಗೆ ಕಷ್ಟ ಅಂತ ಏನೂ ಆಗಲಿಲ್ಲ, ನನಗಂತೂ ತುಂಬ ಖುಷಿಯಾಗೋಯಿತು. ಇದು ಅದೇ ಹೇಳಿದಲ್ಲ, ಇದು 1200cc ಬೈಕ್. ಅಂದರೆ ಮೊದಲನೇ 1-2 ದಿನ ಸ್ವಲ್ಪ ಒಂಚೂರು ನಮಗೆ ಅದು ಅಭ್ಯಾಸ ಆಗೋವರೆಗೂ ಸ್ವಲ್ಪ ಕಷ್ಟ ಅಲ್ಲ, ಒಂಥರ ಏನೂ ಆಗದೆ ಇರಲಿ, ವೆರಿ ಸ್ಲೋಲಿ ನಮಗೆ. ಯಾಕಂದರೆ ನಮ್ಮದು ಲೋ ಚಾಸಿ ಇರುವಂಥದ್ದು ಬೈಕು ನಂದು. ಅದು ಈಗ ಯಾವುದೋ ಸಣ್ಣ ಒಂದು ಸ್ಪೀಡ್ ಬ್ರೇಕರಲ್ಲಿ ಹೋಗಬೇಕಾದ್ರೆ ಕೂಡ ಮೆತ್ತಗೆ ಹೋಗಬೇಕು. ಆ್ಯಂಡ್ ಟರ್ನ್ ಮಾಡೋದಕ್ಕೆ ಹೆವಿ, ಇಟ್ಸ್ ವೆರಿ ಹೆವಿ. ಸೊ ಆ ಥರದ್ದೆಲ್ಲ ಇತ್ತು. ಸೊ ನಾವು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ವಿ. ಹೋಗ್ತಾ ಎಲ್ಲಿವರೆಗೂ ಆಯಿತು ಅಂತಂದರೆ, ಅದೇ ಹೇಳಿದ್ನಲ್ಲ, ಇವ್ರು ಕೇಳ್ತಾಯಿದ್ರು, ನಿಮಗೆ ಅಲ್ಲೆಲ್ಲೋ ಶೂಟ್ ಮಾಡ್ತಿದ್ದೀವಿ, ನೀವು ಕಾರಲ್ಲಿ ಬರ್ತೀರಾ, ಬೇರೆ ಬೈಕ್ ತೊಗೊಂಡು ಬರ್ತಾರೆ ಅಂತ. ಎಲ್ಲಿ ಹೋದ್ರೂ ನಾವು ನಮ್ಮ ಬೈಕ್ಗಳನ್ನು ಇಟ್ಕೊಂಡು ನಾವು ಹೋಗ್ತಾಯಿದ್ವಿ. ಸೊ ಎವ್ರಿಥಿಂಗ್ ವಾಸ್ ಡನ್ ಬೈ ಆರ್ ಓನ್, ನಮ್ಮ ಇದೆ. ಸೊ ಹಾಗಾಗಿ ಇಟ್ ವಾಸ್ ವೆರಿ ವೆರಿ ಕಂಫರ್ಟಬಲ್. ನಾನು ಹೇಳಿದೆಲ್ಲ, ಫಸ್ಟಿಗೆ ಹೇಳಿದೆ, ನಾವು ಕಾಸ್ಟ್ ಮಾಡ್ದಂಗಿತ್ತು. ಬೈಕ್ ಕೂಡ ನಮ್ಮ ಜೊತೆಗೆ ನಮಗೆ ಕಾಸ್ಟ್ಯೂಮ್ ಹೇಗೆ ನಮಗೆ ಡಿಸೈನ್ ಮಾಡ್ತಾರೋ ಆ ಥರ ಬೈಕ್ ಕೂಡ ನಮಗೆ ಡಿಸೈನ್ ಮಾಡಿ ಕೊಟ್ಟಂಗಿತ್ತು. ಸೊ ಇಟ್ ವಾಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ನಮ್ಗೆ ಯಾವುದೇ ಥರದ ಕಷ್ಟ ಆಗಿಲ್ಲ. ವೆರಿ ಲಿಟಲ್ ಇಂಡೋರ್ ಇಲ್ಲ, ಅಂದರೆ ಇಂಡೋರ್ ಅಂದರೆ ಒಂದು ಶೆಲ್ಟರು ಆ ಥರದ್ದು ಸಣ್ಣ ಪುಟ್ಟದ್ದಿದೆ ಅಷ್ಟೇ ಹೊರತು ಇಂಡೋರ್ ಅನ್ನೋ. ಹೌದು, ಅಂದರೆ ಇದ್ದಾರೆ ಕೆಲವು ಫ್ಯೂ ಅದರ್ ಕ್ಯಾರೆಕ್ಟರ್ಸ್ ಇದ್ದಾರೆ ಒಂದಷ್ಟು ಜನ. ಅಂದರೆ ಒಂದು ದಿನದಲ್ಲಿ ಆಗುವಂಥ ಕಥೆ ಇದು. ಸೊ ಅದರಿಂದ ದಾರಿಲಿ ಹೋಗ್ತಾ ಯಾರ್ಯಾರು ಸಿಗ್ತಾರೆ, ಏನೇನಾಗುತ್ತೆ
ಆ ಥರದ ಕತೆ. ಸೊ ಹಾಗಾಗಿ ದಾರಿಲಿ ಹೋಗ್ತಾ ಹೋಗ್ತಾ ಯಾರ್ಯಾರು ಸಿಗ್ತಾರೆ ಅಂತ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಇದ್ದಾರೆ. ಬೈಕರೇ ಒಂದು ಟೈಮಲ್ಲಿ ನನ್ನ ಹತ್ರನೂ ಒಂದಷ್ಟು ಬೈಕ್ಸ್ ಕಲೆಕ್ಷನ್ಸ್ಗಳಿದ್ದಾವೆ. ನಾನು ಹೇಳಿದ್ನಲ್ಲ, ನಮ್ಮ ಡೈರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಬೈಕ್ ಸಬ್ಜೆಕ್ಟು ಅಂತ ಹೇಳಿದಾಗ ಭಾರಿ ಖುಷಿ ಆಯಿತು. ಪ್ಲಸ್ ನಾನು ಅವರಿಬ್ಬರು ವರ್ಕು ನೋಡಿದ್ದೆ. ಜೋ ಅವ್ರು ಬರಬೇಕು ಪ್ಲೀಸ್, ಕೈಂಡ್ ರಿಕ್ವೆಸ್ಟ್. ಈ ಮ್ಯೂಸಿಕ್ ಮಾಡಿದ್ದಾರೆ, ಪ್ಲಸ್ ಎಡಿಟರ್ ಅವರೇನೆ. ಬೇರೆ ಸಾಂಗ್ಸ್ ಮಾಡಿರೋದೆಲ್ಲ ಇವರು, ನಾನು ಒಂದು ಸಾಂಗ್ ಮಾಡಿದ್ದೀನಿ. ಬಟ್ ಅದೇ ಅವರಿಬ್ರು ಎಕ್ಸ್ಪ್ಲೇನ್ ಮಾಡ್ದಂಗೆ ಪಕ್ಕಾ ಬೈಕರ್ಸ್ ಮೂವಿ ಇದು. ಅಂದರೆ ಕನ್ನಡದಲ್ಲಂತೂ ಔಟ್ ಆ್ಯಂಡ್ ಔಟ್ ಬೈಕರ್ಸ್ ಮೂವಿ ಬಂದಿಲ್ಲ. ರ್ಯಾಪ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅನ್ನೋ ಚಾಲೆಂಜ್ ಇತ್ತು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಇರುತ್ತೆ ಕಾನ್ಸೆಪ್ಟ್, ಹುಡುಗರು ಸಿಕ್ಕಿದಾಗ ಯಾವ ಥರ ಎಂಜಾಯ್ ಮಾಡ್ತಾರೆ, ವಿಲಿ ಹೆಂಗೆ ಹೊಡಿತಾರೆ ಅಂತ. ಸೊ ನಾನು ಅದನ್ನ ಚಿರಾಯುಗೆ ಮತ್ತೆ ರನ್ನಾಗೆ ಸೂಫೈಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರ ವರ್ಸಸ್ನ ಬರೆದ್ರು. ಆ್ಯಂಡ್ ಇದು ಕನ್ನಡದಲ್ಲಿ ಒಂದು ಹೊಸ ಅಟೆಂಪ್ಟ್. ಆ್ಯಕ್ಚುಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಕನ್ನಡ ಸಿನಿಮಾಗೆ ಮೈನ್ ಸ್ಟ್ರೀಮಲ್ಲಿ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಬೆಳವಣಿಗೆ. ಈ ತಮಿಳಲ್ಲಿ ಹಿಂದಿಯಲ್ಲೆಲ್ಲ ಇದಾಗಲೇ ವೆರಿ ಸ್ಟ್ರಾಂಗ್ ಕೋರ್ಸ್ ಆಫ್ ಆ್ಯಕ್ಷನ್, ಬಟ್ ಕನ್ನಡದಲ್ಲಿ ಇವಾಗ ಶುರು ಆಗ್ತಾ ಇದೆ. ಅದೊಂದು ಖುಷಿಯಾದಂಥ ವಿಷಯ. ಬೈಕಿಂಗ್ ಅಭ್ಯಾಸ ಇದೆ ಸಣ್ಣ ವಯಸ್ಸಿಂದ. ನಾಟ್ ಅ ಪ್ರೊಫೆಷನಲ್ ಬೈಕರ್, ನಾನು ಆಕ್ಟರೇ. ಲೈಕ್ ಒಂದೆರಡು ಸತಿ ಓಡಿಸಿದೀನಿ, ರೆಗ್ಯುಲರ್ ಆಗಿ ಓಡಿಸಲ್ಲ, ಬಟ್ ಬೈಕಿಂಗ್ ಅಭ್ಯಾಸ ಇದೆ. ಇವಾಗ ಇಷ್ಟು ವರ್ಷ ಆಯಿತು, ಯಾವ ಟೂ ವೀಲರ್ ಯಾವ ಮೋಟರ್ ಸೈಕಲ್ ಕೊಟ್ಟರು ಓಡಿಸೋ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೋಲೋ ರೈಡ್ ಇಲ್ಲ, ಬಟ್ ಯೂಶ್ಲಿ ಅಪ್ಪನ ಜೊತೆ, ಅಮ್ಮನ ಜೊತೆ, ಮಾಮನ ಜೊತೆಗೆ ಯಾರಾದರೂ ಇದ್ದೇ ಇದ್ದಾರೆ. ಮನೇಲಿ ಆ ರೀತಿ ತುಂಬ ಸಪೋರ್ಟ್ ಇದೆ. ಕಾಲೇಜ್ ಟೈಮಲ್ಲೆಲ್ಲ ಅಥವಾ ಇವಾಗ ಶೂಟಿಂಗ್ ಹೋದಾಗಲೆಲ್ಲ ಕೆಲವು ಸತಿ ಹತ್ರ ಇದ್ರೆ ಅಥವಾ ಫ್ರೆಂಡ್ಸ್ ಶೂಟಿಂಗ್ ಅಂತಂದರೆ ಬೈಕಲ್ಲಿ ನಾನು ಮನೆಗೆ 2 ಗಂಟೆ ಮಧ್ಯರಾತ್ರಿ ಎಲ್ಲ ಬೆಂಗಳೂರಲ್ಲೆಲ್ಲ ವಾಪಸ್ ಬಂದಿದ್ದೀನಿ. ಮನೇಲಿ ಯಾರೂ ಪ್ರಶ್ನೆ ಮಾಡಲ್ಲ, ನನಗೆ ಯಾವುದೇ ಇದು ಆಗಿಲ್ಲ. ಆ್ಯಂಡ್ ಎಸ್ಪೆಷಲಿ ಆಸ್ ಅ ವುಮನ್ ನೀವು ಗಮನಿಸಿದ್ರೆ ಲೇಟ್ ನೈಟಲ್ಲಿ ಪೊಲೀಸವರು ನಿಲ್ಲಿಸಲ್ಲ. ಬೈಕ್ ಮೇಲೆ ನಾನು ಹೆಲ್ಮೆಟ್ ತೆಗೆದ್ರೆ ಅಥವಾ ಕೂದಲು ನೋಡಿದ್ರೆ ಹೋಗಿ ಮೇಡಮ್ ಅಂತ ಕಳಿಸ್ಕೊಟ್ಬಿಡ್ತಾರೆ ಆ್ಯಕ್ಚುಲಿ. ಸೊ